ವೆದರ್ ಅಂತ ಇದೆ, ಗಾಡಿನೂ ಸಕ್ಕಿದೆ. ಏನಂದೆ? ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಈ ಗಾಡಿ ಬಂದ್ಬಿಟ್ಟು 98cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಗಾಡಿದು ಏನಂದ್ರೆ ಏನೋ ವರ್ಕೆ ಆಗ್ತಾ ಇಲ್ಲ ಗೈಸ್. ನನ್ನ ಅಕ್ಕನಿ ಗಾಡಿ ಓಡ್ಸಕ್ಕೆ ಕನ್ಫ್ಯೂಸ್ ಆಗ್ತಾ ಇದ್ದಲ್ಲ ಗೈಸ್. ಈ ಗಾಡಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಈ ಗಾಡಿ ಬಂದ್ಬಿಡಿ ಸುಜುಕಿ ಮ್ಯಾಕ್ಸ್ 100. ಈ ಗಾಡೀಲಿ ಇಂಜಿನ್ ಮಾತ್ರ ಏನು ಸ್ಮೂತಾಗಿದೆ ಅಂದರೆ ಬೆಣ್ಣೆ ಇದ್ದಂಗಿದೆ ಗುರು. ಇದು ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. ನಾನು ನಿಮ್ಮ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ನಾನು ಬೇರೆ ಸಂಜೆ ಹೊತ್ತು ಬಂದಿದ್ದೆ, ಈ ಗಾಡೀಲಿ ಹೆಡ್ಲೈಟ್ ಬೇರೆ ವರ್ಕ್ ಆಗ್ತಾ ಇಲ್ಲ. ಓಹೋ ಕ್ರೇಜಿ ಗಾಡಿ ಗಾಯ್ಸ್. ಈ ಗಾಡಿ ಈ ಗಾಡಿಗೆ ಟೋಟಲ್ 4 ಗೇರ್ ಬರುತ್ತೆ. 4 ಗೇರಲ್ಲಿ ಒಂದೊಂದು ಸುಖ ತೋರಿಸುತ್ತೆ. ಇದು ಬಂದ್ಬಿಟ್ಟು 2 ಸ್ಟ್ರೋಕ್ ವೇರಿಯಂಟಲ್ಲಿ ಬಂದಿರೋ ಗಾಡಿ ಇದು. ಈ ಗಾಡಿ ಸಮುರಾಯಿ ಮತ್ತು ಸುಜುಕಿ ಶೋಗನ್ನು ಇವೆಲ್ಲ ಬಂದಾಗ ಈ ಗಾಡಿಗೆ ಆ ಗಾಡಿಗಳೆಲ್ಲ ಮೈಲೇಜ್ ಕೊಡ್ತಾಯಿಲ್ಲ ಅಂಥೇಳಿ ಈ ಗಾಡಿನ ಬಿಟ್ಟಿದ್ದು. ಈ ಗಾಡಿ ಯಾವುದೇ ಕಾರಣಕ್ಕೂ ಮೋಸ ಮಾತ್ರ ಹೋಗಲ್ಲ, ಮೈಲೇಜ್ ಎಲ್ಲ ಕ್ರೇಜಿ ಆಗೈತೆ ಈ ಗಾಡಿಗೂ. ನೀವು ಯಾರೇ ತಾತ ಅಜ್ಜನ್ನ ಕೇಳಿದ್ರು ಈ ಗಾಡಿ ಯಾವುದು ಅಂದರೆ ಆರಾಮಾಗಿ ಹೇಳ್ತಾರೆ, ಮ್ಯಾಕ್ಸ್ 100 ಬಾಗುರು ಅಂತ. ಮೀಟ್ರು ಮಾತ್ರ ಕ್ರೇಜಿಯಾಗೈತೆ. ಇದಕ್ಕೆ ಬರೋದು ನಾರ್ಮಲ್ ಸಸ್ಪೆನ್ಷನ್ಸೇ, 2 ಸೈಡೂ ಅದೇ ಡ್ರಮ್ ಬ್ರೇಕ್ ಬರುತ್ತೆ ಇದಕ್ಕೆ. ನೀ ಹೊಡಿತೈತೆ ಗಾಯ್. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಈ ರಾಯಲ್ ಎನ್ಫೀಲ್ಡು, ಹಿಮಾಲಯನ್ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸುಜುಕಿನವರಂತೂ ಕ್ರೇಜಿ ಮೇಲೆ ಗಾಡಿ ಬಿಟ್ಟಿದ್ದಾರೆ. ನಾವು ಯಾರು ಹೇಳಂಗೂ ಇಲ್ಲ ಕೇಳಂಗೂ ಇಲ್ಲ ಅನ್ನೋ ಟೈಪಲ್ಲಿ ಗಾಡಿಗಳು ಬಂದಿರೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಣ್ಣ ಏನಣ್ಣ ಹಿಂಗೆ? ನಮ್ಗೆ ಹೆಂಗ್ ಬೇಕು ಹಂಗೆ. ಶಾಕ್ಸ್ ವೆಲ್ಡಿಂಗ್ ಮಾಡೋದು ನೋಡ್ರಿ. ಬಂದು ಆಫ್ ರೋಡಿಗೆ ಟ್ರ್ಯಾಕ್ ಹೊಡಿತಾರಲ್ಲ, ನಾರ್ಮಲ್ ರೋಡ್. ಓಹೋ ಕ್ರೇಜಿ ಕಣ್ರಿ ನೀವು. ವೈಟ್ ನೆಟ್ ಹಾಕಿಲ್ಲ, ಒಳಗಡೆ ಸ್ಪ್ರಿಂಗಲ್ ಲೈಟ್ ಮಾಡಿರೋದು. ರೌಂಡ್ ಔಟ್ ಬಲ್ಲ ನೋಡೋಣ. ಪೆಟ್ರೋಲ್ ಮೇಕಾ ಆದರೂ RX ಅಲ್ಲಿರೋ ಸುಖ ಬೇರೆ ಯಾವ ಗಾಡಿಲೂ ಸಿಗಲ್ಲ. ಯಾಕ್ರಿ ವಾಪಸ್ಸೇ ಬರ್ತಾ ಇಲ್ಲ? ಚಳಿ ಬಂದವ್ರ ತರ ಗಡ 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 ಗಡ.
ಕತ್ಲೆ ಆಗ್ಬಿಡ್ತು ಕಣ್ರಿ, ಬೇಗ ಬರ್ಬೇಕಾಯ್ತು ನಾನು. ಹಾಂ ಏ ಗುರು ಗಾಡಿ ಇದು ಅಂಕಲು ಟ್ಯೂನಿಂಗ್ ಮಾಡಿದಾರಂತೆ. ಅಕ್ಕನ ಎಗರ್ತಾ ಐತೆ ಗಾಡಿ, ಮಾತ್ರ ಓಡ್ಸೋಕ್ಕೆ ಭಯ ಆಗ್ತೈತೆ. ಅಯ್ಯೋ ಅಪ್ಪ ನಾ ಕೆಟ್ಟೆ. ಗಾಡಿ ಮಾತ್ರ ಕ್ರೇಜಿಯಾಗಿ ನುಗ್ತಾ ಇದೆ. ನನ್ನ ಅಕ್ಕನ ಚಿತಾಲ ಪತಾಲ ಆಗೋಗ್ಬಿಡ್ಬೇಕು ಹುಡುಗರು, ಈಗಿನ ಹುಡುಗರು ಓಡಿಸೋದ್ರಿ ಹಿಂಗೆ. ಗಾಂಡುಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಕೇಳ್ರಿ. ಅದನ್ನ ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ಲ ನಲ್ಲೇ ಅವ್ರು ಬಿಟ್ರ ಅವತ್ತು ಬಂದು ಕೇಳ್ರಿ ನನ್ನ. ಯಾವುದು ಹ್ಞೂ ರಿವ್ಯೂ ಮಾಡ್ತೀರಾ? ನಿಜವಾಗ್ಲೂ ಹೇಳ್ತೀನಿ, ಈ ಗಾಡಿ ಕಂಟ್ರೋಲ್ ಮಾಡಕ್ಕೆ ಮಾತ್ರ ಬೀಜ ಬೇಕು ಗಾಯ್ಸಿ ಗಾಡೀಲಿ. ಅದು ಕತ್ಲೆ ಆಗೋಗ್ಬಿಡ್ತು, ಒಂಚೂರು ಬೇಗ ಬರ್ಬೇಕಾಯ್ತು ಗಾಡಿ ರಿವ್ಯೂ ಮಾಡೋಕ್ಕೆ. ಅವನ ಅಕ್ಕನ ಈ ಗಾಡಿ ಏನು ಅಂತ ರಿವ್ಯೂ ಮಾಡೋದ, ಏನು ಹೇಳಲ್ಲ. ನಾನು ಅಷ್ಟೊಂದು ಚಿಕ್ಕ ಹುಡುಗ, ಈ ಗಾಡಿ ನೋಡಿದ್ರೆ ಆರ್ತಾ ಇದ್ದಲ್ಲ ಗಾಯ್ಸಿ ಗಾಡಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಈ ಅಪ್ಪನ ಕೆಟ್ಟೆ ಅಂಕಲ್ ಮಾತ್ರ ಸೈಕಾಗಿ ಟ್ಯೂನಿಂಗ್ ಮಾಡಿದ್ದಾರೆ ನೋಡಿ. ಸುಮ್ಮನೆ ಇಲ್ಲಿ ನೋಡಿ, ಎಳ್ಳೆ ಬೆಟ್ಟು ಯಾವ್ಯಾವುದೋ ವೀಡಿಯೋದಲ್ಲೆಲ್ಲ ರೋಲ್ಸ್ ರೈಸ್ ಹಿಂಗೆ ಎರಡೆರಡು ಬೆಟ್ಟಲ್ಲಿ ತಿರ್ಗಿಸಿದ್ರೆ, ನಾವು ಇದನ್ನ ಎಳ್ಳೆ ಬೆಟ್ಟಲ್ಲಿ ಹಿಂಗಂದರೆ ಎಗರುತ್ತೈತಿ ಗಾಡಿ. ಯಾವ ರೇಂಜಿಗೆ ಟ್ಯೂನಿಂಗ್ ಮಾಡ್ತಾರೆ ಅಂದರೆ ಯಪ್ಪನ ಕೆಟ್ಟೆ ಅಂಕಲ್ ಮಾತ್ರ ಕ್ರೇಜಿ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಈ ಗಾಡಿ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಬೀಜ ಇರಬೇಕು, ಅದಂತೂ ಪಕ್ಕಾ ಸತ್ಯ ಹೇಳ್ತೀನಿ. ಈ ಸತಿ ಮೀಮೆಲ್ಲ ಹಾಕೋದೇ ಇಲ್ಲ. ಈ ಗಾಡಿ ಸ್ಟಾಕ್ ಕ್ಯಾಟ್ ಇರೋದು. ಈ ಕ್ಯಾಟ್ ಬಂದ್ಬಿಟ್ಟು ನನ್ನ ಹತ್ರನೂ ಇತ್ತು, ನಾನು ಹಾಕಿಲ್ಲ. ಮೈಲೇಜ್ ಚೆನ್ನಾಗಿ ಕೊಡುತ್ತೆ, ಮೈಲೇಜು ಪಿಕಪ್ಪು ಆಲ್ಮೋಸ್ಟ್ ಆಲ್ ಫುಲ್ ಅಂದರೆ ಫುಲ್ ಇದೆ. ಬಟ್ ಆದರೂ ಏನಾದರೂ ಭಯನೇ ಗೈಸ್. ಯಪ್ಪ ಕ್ರೇಜಿ ಕಣ್ರಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು.